ಕರೆಕ್ಟ್ ಇದೆ ಅಂತ. ಇನ್ನು ನಿಮ್ಮ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಬಿ ಪಾಟೀಲ್ ಮಾತಾಡುವಾಗ ಹೇಳಿದ್ರು, ಏನು ದ್ವೇಷ ಭಾಷಣ ಹೇಳಿದ್ರು ನಮ್ಮವರೇ ಇದ್ದಾರೆ, ನಮ್ಮಲ್ಲೇ ಇದ್ದಾರೆ, ನೋಡಬೇಕು ಯಾವ ರೀತಿ ಮಾತಾಡ್ತಾರೆ, ಬಾಯಿ ಬಂದಂಗೆಲ್ಲ ಮಾತಾಡ್ತಾರೆ ಅಂತೇಳಿ ಪರೋಕ್ಷವಾಗಿ ನಿಮ್ಮ ಬಗ್ಗೆ ಮಾತಾಡಿದ್ರು. ನಾ ಪರೋಕ್ಷ ಅಪರೋಕ್ಷ ಮಾತಾಡಿದಕ್ಕೆ ಉತ್ತರ ಕೊಡ್ಕೊತ ಹೋಗೋದಿಲ್ಲ. ಅವರು ಒಬ್ಬ ಕಾಂಗ್ರೆಸ್ಸಿನ ಶಾಸಕರು ಅದಾರ ಮತ್ತು ಮಂತ್ರಿ ಅದಾರ, ಅದು ಸಮರ್ಥನೆ ಮಾಡ್ಕೊತ ಅನಿವಾರ್ಯ ಇರ್ತದೆ. ಕೆಲವೊಮ್ಮೆ ಏನಾಗ್ತದೆ, ಆತ್ಮವಂಚನೆ ಮಾಡ್ಕೊಂಡು ನಾವು ಒಪ್ಪಬೇಕಾಗ್ತದೆ. ಈಗ ನಮ್ಮ ಬಿ ಜೆ ಪಿಗೆ ಅದಾರ, ಆತ್ಮವಂಚನೆ ಮಾಡ್ಕೊಂಡು ವಿಜೇಂದ್ರ ಒಪ್ಪ್ಯಾರ. ಏನು ಮಾಡೋದು, ಹೈಕಮಾಂಡ್ಗೆ ಏನು ಅಲ್ಲಕ್ಕೆ ಬರೋದಿಲ್ಲ. ನನಗೆ ಧೈರ್ಯಲ್ಲೇ ಮಾತಾಡೋ ತಾಕತ್ತಿಲ್ಲ. ಈ ಮನೆ ಎಲ್ಲ ಎಮ್ ಎಲ್ ಎಗಳು ಹೇಳ್ತಿದ್ರು, ನೀವು ಬಿ ಜೆ ಪಿಗೆ ಬರ್ಲಿಕ್ಕಂದ್ರೆ ನಮ್ಮ ಮನೆಯಾಗ ಇಡ್ತೀರಿ ಮುಂದಿನ ಸಲ ಅಂತೇಳಿ. ಅದನ್ನೇ ಹೋಗಿ ಅಲ್ಲಿ ಹೇಳಿ ಅಂತೇಳಿ, ಹೊಸ ಅಧ್ಯಕ್ಷ ಬರೋದು ರಾಷ್ಟ್ರೀಯ ಅಧ್ಯಕ್ಷರು ಹೋಗಿ ಹೇಳ್ರಪ್ಪ, ಅವ್ರಿಗೆ ಅಮಿತ್ ಶಾರ್ಗೆ ಹೋಗಿ ಹೇಳ್ರಿ. ಹಂಗೆ ಎಂ ಬಿ ಪಾಲ್ರು ಹೇಳ್ಬೇಕಾಗ್ತದೆ. ಎಂ ಬಿ ಪಾಲ್ರು ಮುಖ್ಯಮಂತ್ರಿ ಸ್ಪರ್ಧಾ ಕಣದಲ್ಲಿ ಇದ್ದಾರೆ. ಅವರು ಅತ್ಯಂತ ಸಮರ್ಥವಾಗಿ ಅವ್ರ ಪಕ್ಷ ಮತ್ತು ಸರ್ಕಾರವನ್ನು ಸಮರ್ಥನೆ ಮಾಡ್ಕೊಂಡು ಅವ್ರ ಧರ್ಮ ಅವ್ರು ಕರ್ತವ್ಯ ಮಾಡಕತ್ತಾರೆ. ನಾನು ನನ್ನ ಧರ್ಮ ಕರ್ತವ್ಯ ಮಾಡಕತ್ತೀನಿ. ಬಿ ಜೆ ಪಿಯವ್ರ ಧರ್ಮವೂ ಇಲ್ಲ, ಕರ್ತವ್ಯ ಇಲ್ಲ. ಕರ್ನಾಟಕದವರು ವಿಜೇಂದ್ರ ಮಾತು ಕೇಳಿ ಮಕ್ಕೊಂಡಾರ ಮನೆಯಾಗತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.